Discussion about the stage of retirement. The stage of retirement. Vanaprastha. The third stage of human being. It is the third step for the method of salvation or for the free from bondage of all relationships in life. So this is the third stage of human life. He become retired from his duties and responsibilities, problems, developments, and all attachments. Not only duties, he has been some responsibles and problems and tensions and some attachments. Transferred all responsibilities to his youngsters of house or sons. ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಮಾನವ ಜೀವನದ ಮೂರನೇ ಹಂತ. ಇಲ್ಲಿ ಅವನು ತನ್ನ ಕರ್ತವ್ಯದಿಂದ ನಿವೃತ್ತಿಯಾಗುವುದು. ಬರೀ ಕರ್ತವ್ಯ ಒಂದೇ ಅಲ್ಲ, ಎಲ್ಲ ಜವಾಬ್ದಾರಿಗಳು, ಎಲ್ಲ ಬಂಧನಗಳು, ಎಲ್ಲ ಸಮಸ್ಯೆಗಳು, ಎಲ್ಲ ಪರಿಹಾರಗಳು, ಎಲ್ಲ ಸಂಪರ್ಕಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಿಂದಲೂ ಮುಕ್ತನಾಗುವಂತ ಒಂದು ಜವಾಬ್ದಾರಿ ಇದೆ. ಮುಕ್ತನಾಗುವಂತ ಒಂದು ಹಂತ ಅಂತ ಕರಿತೀವಿ ನಾವಿಲ್ಲಿ. ಇವನೆಲ್ಲ ಜವಾಬ್ದಾರಿಗಳನ್ನ ಕುಟುಂಬದ ಯುವಕರಿಗೆ ಅಥವಾ ತನ್ನ ಪುತ್ರರಿಗೆ ರವಾನೆ ಮಾಡುವಂಥದ್ದು ಅಥವಾ ವರ್ಗಾವಣೆ ಮಾಡುವಂತ ಒಂದು ಪ್ರಯತ್ನ. ತನ್ನೆಲ್ಲ ಜವಾಬ್ದಾರಿಗಳನ್ನ ತನ್ನ ಮಕ್ಕಳಿಗೆ ವರ್ಗಾವಣೆ ಮಾಡುವಂತ ಒಂದು ಹಂತ ಅಂತೇಳಿ ಕರಿತೀವಿ ನಾವಿಲ್ಲಿ. ಬಹುತೇಕವಾಗಿ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಯಜಮಾನ ಎನ್ನುವಂಥವನು ತನ್ನ ಜವಾಬ್ದಾರಿಗಳನ್ನ ಅಥವಾ ತನ್ನ ಒಂದು ಕರ್ತವ್ಯಗಳನ್ನ ಹಿರಿಯ ಮಗ ಅವನಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಅಕಸ್ಮಾತ್ ಅವನು ಅಸಮರ್ಥನಾಗಿದ್ದರೆ ಅಥವಾ ಸಮರ್ಥನಲ್ಲ ಅಂತ ಹೇಳಿದ್ರೆ, ಯಾರು ಸಮರ್ಥರಿರ್ತಾರೋ ಆ ಒಬ್ಬ ಪುತ್ರನಿಗೆ ಅಥವಾ ಆ ಒಬ್ಬ ಯುವಕನಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಇಲ್ಲಿ ಸಹಜ ಇದೆ. ಈ ವರ್ಗಾವಣೆ ಮಾಡುವಂತ ಒಂದು ಪ್ರಕ್ರಿಯೆ ಒಂದು ದಿನದ್ದಲ್ಲ ಇದು, ಅಥವಾ ದಿಢೀರ್ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ. ಇದು ಹಂತ ಹಂತವಾಗಿ ಮಾಡುವಂತ ಒಂದು ಪ್ರಕ್ರಿಯೆ, ನಿಧಾನವಾಗಿ ಮಾಡುವಂತ ಒಂದು ಪ್ರಕ್ರಿಯೆ. ಒಂದೇ ಟೈಮಿಗೆ ಮಾಡಕ್ ಆಗೋದಿಲ್ಲ ಇದು. ದಿನ ಕಳೆದಂತೆ ತನ್ನ ಜವಾಬ್ದಾರಿಗಳನ್ನ ಮಗನಿಗೆ ಕಲ್ಸ್ಕೊಳ್ತಾ ಹೋಗ್ತಾನೆ ಅವನಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತೇಳಿ ಕರಿತೀವಿ ನಾವಿಲ್ಲಿ. An individual can going to method of salvation through the discharging from all concepts of family. So this is important. ಒಬ್ಬ ವ್ಯಕ್ತಿ ಕುಟುಂಬದ ಎಲ್ಲ ಪರಿಕಲ್ಪನೆಗಳಿಂದ ಹೊರಗುಳಿಯುವ ಮೂಲಕ ಮೋಕ್ಷದ ಸಾಧನೆಗೆ ಹೋಗಬಹುದು ಅಥವಾ ಸಾಧನೆಯನ್ನ ಮಾಡಬಹುದು ಎನ್ನುವಂಥದ್ದು. The method of salvation through the far away from the all concepts of family, which means a detachment of all contacts and all concept from house are responsible. ಅವನ ಜವಾಬ್ದಾರಿಯಿಂದ
ಅವನ ಕುಟುಂಬದಿಂದ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಬಂಧನಗಳಿಂದ ಮುಕ್ತನಾಗುವುದರ ಮೂಲಕ, ಹೊರಬರುವುದರ ಮೂಲಕ ಅವನು ಮೋಕ್ಷದ ಒಂದು ಸಾಧನೆಗೆ ಪ್ರಯತ್ನ ಮಾಡಬಹುದು. ನಾನು ಲಾಸ್ಟ್ ನಲ್ಲಿ ಹೇಳಿದ್ದೆ, ಪುರುಷಾರ್ಥಗಳು ಆಶ್ರಮ ವ್ಯವಸ್ಥೆಗಳ ಮನೋನೈತಿಕ ನೆಲೆಯಾಗಿವೆ. ಪುರುಷಾರ್ಥಗಳನ್ನ ಕ್ರಮಬದ್ಧವಾಗಿ ಅನುಸರಿಸಿಕೊಂಡು ಬರಬೇಕು. ಧರ್ಮ, ಅರ್ಥ, ಕಾಮವನ್ನ ಕ್ರಮಬದ್ಧವಾಗಿ ಅನುಸರಿಸಿಕೊಂಡು ಬಂದಿದ್ರೆ ಮೋಕ್ಷ ಎನ್ನುವಂತ ಒಂದು ಸದ್ಗತಿ ಸಿಗುತ್ತೆ ಅವರಿಗೆ. ಇಲ್ಲ ಅಂತ ಹೇಳಿದ್ರೆ ಅದು ಸಿಗ್ತಕ್ಕಂಥ ಒಂದು ಚಾನ್ಸ್ ಕಡಿಮೆ. ಸೊ ಹಿಯರ್ the stage of retirement has its own characteristics. ವಾನಪ್ರಸ್ಥಾಶ್ರಮದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ತಂದೆ ಆಗಿರ್ತಕ್ಕಂಥ ಒಂದು ಕೆಲವು ಲಕ್ಷಣಗಳನ್ನ ಹೊಂದಿರಬೇಕಾಗಿರುತ್ತೆ ಅವನಲ್ಲಿ. ಏನ್ ಲಕ್ಷಣಗಳಿರ್ಬೇಕು ಅವನಿಗೆ? ಎಂತ ಲಕ್ಷಣಗಳು ಅವನಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತವೆ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ? ಇನ್ ದ ಫಸ್ಟ್ ಒನ್, ನೋ ಇಂಡಿವಿಜುವಲ್ ವಾಂಟ್ಸ್ ಆರ್ ನೋ ವಾಂಟ್ಸ್. ವೈಯಕ್ತಿಕವಾಗಿರ್ತಕ್ಕಂಥ ಆಸೆಗಳು ಏನೂ ಇರೋದಿಲ್ಲ, ಅಥವಾ ಬೇರೆ ಆಸೆಗಳು ಏನೂ ಇರೋದಿಲ್ಲ. ಫ್ರೀ ಫ್ರಮ್ ವಾಂಟ್ಸ್ ಆರ್ ಡಿಸೈರ್ಸ್. ಆ ಇಚ್ಛೆಗಳಿಂದ ಅಥವಾ ಅವನ ಒಂದು ಇಷ್ಟಾರ್ಥಗಳಿಂದ ಅವನು ದೂರ ಇರಬೇಕು. ಅವನು ದೂರ ಇರಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಅಂತ ಹೇಳ್ತೀವಿ ನಾವಿಲ್ಲಿ. ಅವನೇನು ಆಸೆಗಳಿದಾವೋ ಅಥವಾ ಆಕಾಂಕ್ಷೆಗಳಿದಾವೋ ಅಥವಾ ಉದ್ದೇಶಗಳಿದಾವೋ ಅವೆಲ್ಲವುಗಳಿಂದ ಅವನು ಇಲ್ಲಿ ದೂರ. ಅವು ನನಗೆ ಸಂಬಂಧಪಟ್ಟಿಲ್ಲ, ಅವು ನನ್ನವಲ್ಲ, ಅವು ನನಗಾಗಿ ಅಲ್ಲ ಎನ್ನುವಂತ ಒಂದು ಭಾವನೆ ಅವನಲ್ಲಿ ಬಂದಿರಬೇಕು. ಆ ಒಂದು ಲಕ್ಷಣ ಅವನಲ್ಲಿ ಇರ್ಬೇಕಲ್ಲಿ. ಅದಕ್ಕಾಗಿನೇ there is no any individual or communal wants. ಸಾಮುದಾಯಿಕವಾಗಿನೋ ಅಥವಾ ವೈಯಕ್ತಿಕವಾಗಿನೋ ಅಥವಾ ಕೌಟುಂಬಿಕವಾಗಿನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಅವನಿಗೆ ಇಲ್ಲಿರೋದಿಲ್ಲ. ಸೆಕೆಂಡ್ ಒನ್, ಡಿಸೈರ್ಲೆಸ್. ಉದ್ದೇಶನೇ ಇರೋದಿಲ್ಲ ಅವನಿಗೆ. ಬೇಕಾಗಿರ್ತಕ್ಕಂಥದ್ದೇನು? ಎಲ್ಲಾ ಒಂದು ಬಂಧನಗಳಿಂದ ಅವನು ಮುಕ್ತನಾಗ್ತಿದ್ದಾನ ಅಂತ ಹೇಳಿದ್ರೆ ಅವನಿಗೆ ಏನ್ ಬೇಕು? ನಥಿಂಗ್. ಅವನಿಗೇನೂ ಬೇಕಿಲ್ಲ ಅವನಿಗೆ. ಅಂಡ್ ನೆಕ್ಸ್ಟ್, ಫ್ರೀ ಫ್ರಮ್ ಆಲ್ ರೆಸ್ಪಾನ್ಸಿಬಲ್ಸ್. ಎಲ್ಲ ಜವಾಬ್ದಾರಿಗಳಿಂದ ಮುಕ್ತನಾಗಿರ್ಬೇಕು. ಕೊಡುಕೊಳ್ಳೋದು, ಕೌಟುಂಬಿಕ ಯಜಮಾನಿಕೆ, ಕೃಷಿ ಯಜಮಾನಿಕೆ, ಗ್ರಾಮದ ಯಜಮಾನಿಕೆ, ಸಮುದಾಯದ ಯಜಮಾನಿಕೆ, ಅಥವಾ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರಗಳನ್ನು ಅಭಿನಯಿಸ್ತಕ್ಕಂಥ ಒಂದು ಜವಾಬ್ದಾರಿ, ಅಥವಾ ನಾನು ಇನ್ನೂ ಏನೋ ಸಾಧನೆ ಮಾಡಬೇಕು ಎನ್ನುವಂಥ ಒಂದು ಜವಾಬ್ದಾರಿ, ಅಥವಾ ಇನ್ನೂ ಏನೋ ಕೊಡಬೇಕು ಎನ್ನುವಂಥ ಒಂದು ಜವಾಬ್ದಾರಿ. ದೇರ್ ಈಸ್ ನೋ ಎನಿ ರೆಸ್ಪಾನ್ಸಿಬಲ್ಸ್. ಯಾವ ಇರೋದಿಲ್ಲ. ಅವೆಲ್ಲವೂ ಸಹ ಟ್ರಾನ್ಸ್ಫರ್ ಆಗಿರ್ತವೆ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಟ್ರಾನ್ಸ್ಫರ್ ಆಗ್ತಲೇ ಇರ್ತವೆ. ಯಾರಿಗೆ? ಯಂಗ್ಸ್ಟರ್ಸ್ಗೆ ಅನ್ನೋದು. ನೆಕ್ಸ್ಟ್, ಬಿ ಎ ಗುಡ್ ಫ್ರೆಂಡ್. ಒಬ್ಬ ಒಳ್ಳೆ ಸ್ನೇಹಿತನಾಗಿರ್ಬೇಕು. ಈಸ್ ನಾಟ್ ಎ ಎನಿಮಿ ಆರ್ ಸ್ಟ್ರೇಂಜರ್. ಇವನು ಅಪರಿಚಿತನಲ್ಲ. ಇವನು ವಾನಪ್ರಸ್ಥಾಶ್ರಮದಲ್ಲಿರ್ತಕ್ಕಂಥ ವ್ಯಕ್ತಿ ಅಪರಿಚಿತನಲ್ಲ, ಮತ್ತೆ ಶತ್ರುನೂ ಅಲ್ಲ ಅವನು. ಮತ್ತೇನು? ಬಿ ಎ ಫ್ರೆಂಡ್. ಹೇಳ್ತಾರೆ ಗ್ರಾಮದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ, ಮಕ್ಕಳನ್ನ ಹೆಂಗ್ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ಹಂತದವರೆಗೆ ಅವ್ರ ಮಕ್ಕಳು ಬಹುಶಃ 18 ಅಥವಾ 20ರವರೆಗೆ ಮಾತ್ರ ಮಕ್ಕಳು ಆಗಿರ್ತಾರೆ. 20ರ ನಂತರ ಅವರನ್ನ ಸ್ನೇಹಿತರಾಗಿ ನೋಡ್ಬೇಕಂತೆ. ಅವ್ರ ಮೇಲೆ ಅಧಿಕಾರ ಚಲಾಯಿಸ್ತಕ್ಕಂಥದ್ದಾಗಿರ್ಲಿ, ಅವ್ರ ಮೇಲೆ ಆಡಳಿತ ಮಾಡ್ತಕ್ಕಂಥದ್ದಾಗಿರ್ಲಿ, ಅಥವಾ ಅವರನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದಾಗಿರ್ಲಿ, ಇಲ್ಲಿ ಬರೋದಿಲ್ಲ. ಅಲ್ಲಿ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ರಿವರ್ಸ್ ಆಗುತ್ತೆ. ಅದು ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಿರುತ್ತೆ, ಒಂದು ಹಂತದವರೆಗೆ ಮಾತ್ರ ಅವ್ರ ಮಕ್ಕಳು, ತದನಂತರ ಏನಾಗ್ತಾರೆ? ಅವ್ರ ಸ್ನೇಹಿತರು. ಹಾಗೆ ಇವನು ಒಬ್ಬ ಸ್ನೇಹಿತನಾಗಿ ತನ್ನ ವರ್ತನೆಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ತನ್ನ ಗುಣಲಕ್ಷಣಗಳನ್ನ ಅವ್ನು ರೂಢಿಸ್ಕೊಳ್ಬೇಕಾಗುತ್ತೆ. ಯಾಸ್ ಎ ಫ್ರೆಂಡ್ ಅಷ್ಟೇ. ಏನ್ ಫ್ರೆಂಡ್ ಅಂದ್ರೆ ಹೆಂಗಿರ್ತಾರೆ? ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಕೊಡಬಹುದು. ಅವನು ಮಕ್ಕಳಿಗೆ ಏನಾದ್ರು ಸಲಹೆ ಸೂಚನೆಗಳಿದ್ರೆ ಕೊಡ್ಬಹುದು, ಆದ್ರೆ ಅಧಿಕಾರವನ್ನು ಮಾಡುವಾಗಿಲ್ಲ. ತನ್ನ ಅಧಿಕಾರವನ್ನು ಚಲಾಯಿಸುವಾಗಿಲ್ಲ.
ಅಧಿಕಾರವನ್ನು ನೀವು ಚಲಾಯಿಸ್ತಿದ್ದಾನೆ ಅಂತ ಹೇಳಿದ್ರೆ ಇವನೇನು ಗೃಹಸ್ಥನಾಗಿನೇ ಇರ್ತಾನಂತ, ಇವನು ವಾನಪ್ರಸ್ಥಾಶ್ರಮಕ್ಕೆ ಬರ್ಲಿಕ್ಕೆ ಅರ್ಹತೆ ಇರೋದಿಲ್ಲ ಅಂತ. ಅಂಡ್ ನೆಕ್ಸ್ಟ್ ಒನ್, ಕಂಟ್ರೋಲ್ ಆಫ್ ಆಲ್ ಸೆನ್ಸಸ್. ಎಲ್ಲಾ ಇಂದ್ರಿಯಗಳ ನಿಯಂತ್ರಣ, ಕಂಟ್ರೋಲ್ ಅಲ್ಲಿ ಇರಬೇಕು. ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ, ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ. ಅವುಗಳನ್ನ ಕಂಟ್ರೋಲ್ ಇಟ್ಕೊಂಡಿರ್ಬೇಕು. ಅವನ್ನೆಲ್ಲ ಯಾಕೆ ಕಂಟ್ರೋಲ್ ಇಟ್ಕೋಬೇಕು? ಅವನ್ನೆಲ್ಲ ಕಂಟ್ರೋಲ್ ಇಟ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಸಹ ಕಂಟ್ರೋಲ್ ಆಗ್ತವೆ. ಅವನ್ನೆಲ್ಲ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ನಾವೆಲ್ಲಾ ಬಂಧನಗಳಿಂದ, ಎಲ್ಲಾ ಜವಾಬ್ದಾರಿಗಳಿಂದ ಫ್ರೀ ಆಗ್ತೀವಿ ನಾವು. ಆ ಪಂಚೇಂದ್ರಿಯಗಳನ್ನ ಸ್ವತಂತ್ರಕ್ಕೆ ಬಿಟ್ಬಿಟ್ರೆ ನಾವೆಲ್ಲ ಬಂಧನಗಳಿಂದ, ಎಲ್ಲ ಸಂಪರ್ಕಗಳಿಂದ ಮುಕ್ತರಾಗ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಸೆಂಟಿಮೆಂಟ್ಸ್ ಅಂತ ಹೇಳ್ತೀವಿ ನಾವು, ಭಾವನೆಗಳಂತ ಹೇಳ್ತೀವಿ. ಭಾವನೆಗಳಿರ್ಬಾರ್ದು. ಅವ್ರು ನೋಡಿದ್ರೆ ಅಯ್ಯೋ ಅನ್ಸ್ಬಾರ್ದು ನಮಗೆ, ಅಥವಾ ಅವ್ರು ನೋಡಿದ್ರೆ ನಮಗೇನು ಭಾವನೆಗಳೇ ಬರಬಾರ್ದು. ಅಲ್ಲಿ ಆ ಭಾವನೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಅವನು ವಾನಪ್ರಸ್ಥಕ್ಕೆ ಹೋಗಕ್ಕೆ ಬರೋದಿಲ್ಲ ಅವನಲ್ಲಿ. ಸೊ ಹಾಗಾಗಿ ಪಂಚೇಂದ್ರಿಯಗಳನ್ನ ಅವನು ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು. ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಗುಣ ಎನ್ನುವಂಥದ್ದು. ಅಂಡ್ ನೆಕ್ಸ್ಟ್, ದ ವಾನಪ್ರಸ್ಥಾಶ್ರಮ ಗಿವಿಂಗ್ ಎ ಸಮ್ ಡ್ಯೂಟೀಸ್ ಟು ಹ್ಯೂಮನ್ ಬೀಯಿಂಗ್. ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಕೆಲವೊಂದು ಕರ್ತವ್ಯಗಳನ್ನ ಹೊಂದಿರುತ್ತದೆ. ಅವನೇನ್ ಕರ್ತವ್ಯ ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕರ್ತವ್ಯಗಳನ್ನು ಅಳವಡಿಸ್ಕೊಳ್ಬೇಕು, ಏನ್ ಕೆಲಸ ಮಾಡಬೇಕು ಅವನಲ್ಲಿ. ಅಲ್ಲಿಂದ ಫಸ್ಟ್ ಒನ್, ಡೆಡಿಕೇಟ್ಸ್ ಹಿಮ್ಸೆಲ್ಫ್ ಟು ಎ ಲೈಫ್ ಆಫ್ ಸ್ಪಿರಿಚುವಲ್. ಆಧ್ಯಾತ್ಮಿಕ ಜೀವನಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಬೇಕು ಅವನಲ್ಲಿ. ಅಲ್ಲಿ ಆಧ್ಯಾತ್ಮಿಕ ಜೀವನ, ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ, ಇನ್ನೇನೈತಪ್ಪ ನಮ್ದು ನಾಡು ಹೋಗಂತಿದೆ, ಕಾಡು ಬಾ ಅಂತಿದೆ. ಅಲ್ಲೇ ಇನ್ನು ಏನಾದ್ರೂ ಆ ವ್ಯಕ್ತಿ ಇನ್ನೇನಾದ್ರು ಮಾಡಕ್ ಅಂತ ಹೇಳಿ ಸಮಾಜ ನಂತತೆ. ಕೊನೆ ಟೈಮ್ನಲ್ಲಿ ಶಿವ ಶಿವ ಹರ ಹರ ಅಂತೇಳಿ ಅಂದ್ಕೊಂಡ್ಬಿಟ್ಟು ಪುರಾಣನೋ ಭಗವದ್ಗೀತೆನ ಪುಸ್ತಕಗಳು ಓದ್ಕೊಂಡಿರೋದ್ ಬಿಟ್ಟು ಈಗಲೂ ಯಜಮಾನಿಕೆ ಮಾಡುವಂಥದ್ದು ಏನಪ್ಪಾ ಇವರಿಗೆ ಕೆಟ್ಟ ಗುಣ ಅಂತೇಳಿ ಅಂತಿರ್ತಾರೆ ಹಳ್ಳಿ. ಸೊ ಹಾಗಾಗಿ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ತನ್ನ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತ ಅವನು ಹೇಗಿರ್ಬೇಕು ಅಂತ ಹೇಳಿದ್ರೆ ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಜ್ಞಾನ ಸಂಪಾದನೆ ಅಥವಾ ತನ್ನನ್ನು ತಾನು ಅರ್ಪಿಸ್ಕೊಳ್ಬೇಕು ಅದಕ್ಕೆ. ಸೊ ಡೆಡಿಕೇಟ್ಸ್ ಹಿಮ್ಸೆಲ್ಫ್ ಫಾರ್ ದಿ ಸ್ಪಿರಿಚುವಲ್ ಲೈಫ್ ಅಲ್ಲ, ಅದಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊಂಡ್ಬಿಟ್ಟು ಅದರಲ್ಲಿ ಅವನು ಸುಖ ಕಾಣಬೇಕಾಗುತ್ತೆ ಅವನು. ಅಂಡ್ ಸೆಕೆಂಡ್ ಒನ್, ಹ್ಯಾಂಡ್ ಓವರ್ ಅಥಾರಿಟಿ ಟು ದಿ ನೆಕ್ಸ್ಟ್ ಜನರೇಷನ್. ನಂದೇ ಹೇಳಿದ್ದು ನಾವು, ಹೊಸ ಜನರೇಷನ್ ಏನ್ ಬಂದಿದೆ ಅಥವಾ ಯುವ ಪೀಳಿಗೆ ಏನಿದೆ ಅಥವಾ ತನ್ನ ವಂಶೋದ್ಧಾರಕರು ಏನಿದ್ದಾರೆ ಅಥವಾ ತಮ್ಮ ಒಂದು ಪುತ್ರರು ಏನಿದ್ದಾರೆ ಆ ಪುತ್ರರಿಗೆ ಜವಾಬ್ದಾರಿಗಳನ್ನ ವರ್ಗಾವಣೆ ಮಾಡುವಂಥದ್ದು, ಹಸ್ತಾಂತರ ಮಾಡ್ತಕ್ಕಂಥದ್ದು. ನಾನು ಮುಂಚೆ ಹೇಳ್ತೀನಿ, ಇದು ಒಂದಿನ ನಡೀತಕ್ಕಂಥದ್ದಲ್ಲ, ಸ್ಟೆಪ್ ಬೈ ಸ್ಟೆಪ್. ಅವನು ಯಾವಾಗ ಸ್ನಾತಕ ಮುಗಿಸ್ಕೊಂಡ್ಬಂದ್ಬಿಟ್ಟು ವಿವಾಹವನ್ನು ಮಾಡಿದ ಮೇಲೆ ಅವನಿಗೆ ಜವಾಬ್ದಾರಿಗಳನ್ನ ಕೊಟ್ಕೊಳ್ತಾ ಹೋಗ್ತೀವಿ ಒಂದೊಂದೇ. ಆ ಜವಾಬ್ದಾರಿಗಳನ್ನ ಕೊಡುವಂಥದ್ದೇ ಇಲ್ಲಿ ಸ್ಟೇಜ್ ಇದು ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು. ಅಂಡ್ ನೆಕ್ಸ್ಟ್ ಒನ್, he lives like a guest in his house. ಅವನು ತನ್ನ ಮನೆಯಲ್ಲಿ ಅತಿಥಿಯಾಗಿರಬೇಕು. ಆಸ್ ಎ ಗೆಸ್ಟ್, ಅವನು ಅತಿಥಿ. ಗೆಸ್ಟ್ ಅಂತಂದ್ರೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಇನ್ನೊಬ್ಬ ಸ್ನೇಹಿತನ ಜೊತೆಗೆ ಅಥವಾ ರಿಲೇಟಿವ್ಸ್ ಮನೆಗೆ ಹೋದಾಗ ಹೆಂಗಿರ್ತಾನೆ ಆ ರೀತಿಯಾಗೇನೆ ಇರ್ಬೇಕು. ಇವನಲ್ಲಿ ಅತಿಥಿಯಾಗಿರ್ಬೇಕು, ಸಲಿಗೆಯಿಂದ ಇರಂಗಿಲ್ಲ, ಇಲ್ಲಿ ಸ್ವತಂತ್ರವಾಗಿರಂಗಿಲ್ಲ. ಇಲ್ಲಿ ಅಲ್ಲಿ ಆ ಅತಿಥಿಗೆ ಆ ಕುಟುಂಬಸ್ಥರು ಏನು ಪ್ರೊವೈಡ್ ಮಾಡ್ತಾರೋ ಆ ಪ್ರೊವೈಡ್ನಲ್ಲೇ ಇರಬೇಕು. ಅಲ್ಲ, ಇವನ್ ಏನು ಕೇಳೋಂಗಿಲ್ಲ, ಇವನೇನು ಆಸೆ ಪಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಇವನು ಆಸೆ ಇಲ್ಲದೆ ಇರ್ತಕ್ಕಂಥವನು, ಆಸೆನೂ ಇಲ್ಲ, ದುರಾಸೆನೂ ಇಲ್ಲ, ಯಾವುದೂ ಇಲ್ಲ ಇವನಿಗೆ. ಎಲ್ಲ ವ್ಯವಸ್ಥೆಗಳಿಂದ ಇವನು ಫ್ರೀ. ಹಾಗಾಗಿ ಆಸ್ ಎ ಗೆಸ್ಟ್ ಇನ್ ಹಿಸ್ ಹೌಸ್. And next, he lives with his wife far away from his relatives. So that is important. ಅವನು ಹೆಂಡತಿ ಇದ್ಲು ಅಂತ ಹೇಳಿದ್ರೆ ಹೆಂಡತಿಯ ಜೊತೆಗೆ ಜೀವನ ಮಾಡಬೇಕು, ಆದ್ರೆ ಸಂಬಂಧಿಕರಿಂದ ದೂರ ಇರಬೇಕು. ಹೆಂಡತಿ ಇರ್ಲಿಲ್ವಾ, ಅವನು ಒಂಟಿಯಾಗಿ ಎಲ್ಲಾ ರಿಲೇಟಿವ್ಸ್ನಿಂದ ಸ್ವಲ್ಪ ದೂರ ಇರಬೇಕು ಅವನಲ್ಲಿ. ಯಾಕಂದ್ರೆ ರಿಲೇಟಿವ್ಸ್ ಅಂತ ಹೇಳಿದ್ರೆ ಮತ್ತೆ ಸೆಂಟಿಮೆಂಟ್ಗಳು ಬರ್ತಾವಲ್ಲಿ.
ಅನುಕಂಪಗಳು ಬರ್ತವೆ, ಚಿಂತನೆಗಳು ಬರ್ತವೆ, ಯೋಚನೆಗಳು ಬರ್ತವೆ, ಸಹಾಯ ಮಾಡಬೇಕು ಅಂತ ಬರ್ತವೆ, ಅಥವಾ ಸಹಾಯ ಕೇಳಬೇಕು ಎನ್ನುವಂಥ ಮನಸ್ಸು ಬರುತ್ತೆ. ಇವ್ಯಾವ ಇರಂಗಿಲ್ಲ ಅಲ್ಲಿ, ಇವ್ಯಾವ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆನೇ ಇಲ್ಲಿ ವಾನಪ್ರಸ್ಥಾಶ್ರಮ. ಇಲ್ಲಿ ಅಕಸ್ಮಾತ್ ಅವನು ಅಥವಾ ಸತಿ ಏನಾದ್ರೂ ಸತಿ ಜೊತೆಗೆ ವಾಸ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ರಿಲೇಟಿವ್ಸ್ನ ಸ್ವಲ್ಪ ದೂರ ಇಡಬೇಕಾಗುತ್ತೆ. ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರಲ್ಲ, ನೀರು ಹತ್ರ ಇರ್ಬೇಕಂತೆ, ನೆಂಟರು ದೂರ ಇರ್ಬೇಕಂತೆ. ನೀರು ಹತ್ರ ಇರಬೇಕು, ನಮ್ಮ ಹತ್ರ ಇರಬೇಕು ನೀರು. ನೆಂಟರು ದೂರ ಇರ್ಬೇಕು, ಸ್ವಲ್ಪ ದೂರನೇ ಇರ್ಬೇಕು ಅವರಲ್ಲಿ. ಯಾಕೆ ಅಂತ ಹೇಳಿದ್ರೆ ನೆಂಟರು ನಾವು ಬೆಳೆದ್ರೂ ಸಹಿಸೋದಿಲ್ಲ, ಬಿದ್ರೂ ಸಹಿಸೋದಿಲ್ಲ ಅಂತ ನೆಂಟರಿಷ್ಟು ಇರ್ತಾರೆ ಬಹುತೇಕವಾಗಿ. ಸೊ ಹಾಗಾಗಿ ಅವ್ರು ಸ್ವಲ್ಪ ದೂರ ಇರಬೇಕು ಎನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಸಾಂಪ್ರದಾಯಿಕ ಸಮಾಜಗಳಲ್ಲಿ ನಾವು ನೋಡ್ಕೊಂಡ್ ಬರ್ತೀವಿ ನಾವು. ಅಂಡ್ ನೆಕ್ಸ್ಟ್ ಒನ್, ಟೇಕ್ ಡಿಟ್ಯಾಚ್ಮೆಂಟ್, ವೈರಾಗ್ಯ, ಸಕಲವನ್ನು ತ್ಯಾಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ವಿರಾಗಿ ಅಲ್ಲೇ ಅವುಗಳ ಬಗ್ಗೆ, ಆಸೆ ಆಕಾಂಕ್ಷೆಗಳ ಬಗ್ಗೆ ದ್ವೇಷ ಬರ್ತಕ್ಕಂಥದ್ದಲ್ಲ, ಅವುಗಳಿಂದ ದೂರ ಇರ್ತಕ್ಕಂಥದ್ದು. ಭಗವಾನ್ ಬುದ್ಧರು ಹೇಳ್ತಾರಲ್ಲ ಹಾಗೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆನೇ ದುಃಖಕ್ಕೆ ಕಾರಣ. ದುಃಖಗಳು ಬರ್ಬೇಕಂದ್ರೆ, ಸಂತೋಷ ಬರ್ಬೇಕು ಅಂತ ಹೇಳಿದ್ರೆ ಮನಸ್ಸಿನ ಹಂಬಲ, ಮನಸ್ಸಿನ ಬೇಡಿಕೆಗಳು, ತಾನು ಇಟ್ಕೊಂಡಿರ್ತಕ್ಕಂಥ ಬೇಡಿಕೆಗಳೇ ಅವನ ಜೀವನಕ್ಕೆ ಸುಖ ಸಂತೋಷಗಳನ್ನು ನೀಡ್ತಕ್ಕಂಥ. ಆ ಬೇಡಿಕೆ ಈಡೇರಿತು ಅಂತ ಹೇಳಿದ್ರೆ ಸುಖ ಇರುತ್ತೆ, ಆ ಬೇಡಿಕೆ ಈಡೇರ್ಲಿಲ್ಲ ಅಂತ ಹೇಳಿದ್ರೆ ದುಃಖ. ಸೊ ಹಾಗಾಗಿ ವಿರಾಗಿಯಾಗಿರ್ಬೇಕಿಲ್ಲಿ. ಆ ನೆಕ್ಸ್ಟ್ ಒನ್, ಈ ರಿಟೈರ್ಡ್ ಫ್ರಮ್ ಫ್ಯಾಮಿಲಿ ಅಂಡ್ ಸೊಸೈಟಿ. ತನ್ನ ಕುಟುಂಬ, ತನ್ನ ಸಮಾಜದಿಂದ ಇವನು ನಿವೃತ್ತಿನಾಗಬೇಕು. ನಿವೃತ್ತಿ ಆಗುವಂಥದ್ದು, ತನ್ನ ಕುಟುಂಬ ಮತ್ತು ತನ್ನ ಸಮಾಜದಿಂದ ನಿವೃತ್ತಿಯಾಗುವುದು. ಈ ರಿಟೈರ್ಡ್ ಫ್ರಮ್ ಫ್ಯಾಮಿಲಿ ಅಂಡ್ ಸೊಸೈಟಿ, because there is no any responsible, there is no any duties, there is no any objectives. ಇವನ್ ಯಾವ ಗುರಿಗಳಿಲ್ಲ, ಯಾವ ಬಂಧನಗಳಿಲ್ಲ, ಯಾವ ಜವಾಬ್ದಾರಿಗಳಿಲ್ಲ, ಯಾವುದಿಲ್ಲ ಅಂತಂತಂದ್ರೆ ಏನಂತ ಅಲ್ಲಿ, ವೃತ್ತಿಯಿಂದ ನಿವೃತ್ತಿ ಅಂತ. ತನ್ನೆಲ್ಲವುಗಳಿಂದ ನಿವೃತ್ತಿ ನಾನು, ಅದರಿಂದ ಹೊರ ಬರ್ತಕ್ಕಂಥದ್ದು ಅಂತೇಳಿ. ನಮಗೂ ನೌಕರದಾರರಿಗೂ ನಿವೃತ್ತಿ ಅಂತಿದೆ. 60 ವರ್ಷ ಆದ್ಮೇಲೆ ಅವರು ನಿವೃತ್ತಿ ಆಗ್ಬೇಕು, ತನ್ನ ವೃತ್ತಿಯಿಂದ ನಿವೃತ್ತಿ ಆಗ್ಬೇಕಲ್ಲಿ. ನಿವೃತ್ತಿ ಆದ್ಮೇಲೆ ಆ ಒಂದು ಸ್ಥಾನಕ್ಕೂ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಾಂಧವ್ಯಗಳು ಇರೋದಿಲ್ಲ. ಆ ಬಾಂಧವ್ಯಗಳ ಮುಕ್ತರಾಗಿರ್ಬೇಕು. ಬಾಂಧವ್ಯಗಳಿಂದ ಮುಕ್ತರಾಗಿರ್ತಕ್ಕಂಥ ಒಂದು ವ್ಯವಸ್ಥೆನೇ ಇಲ್ಲಿ ವಾನಪ್ರಸ್ಥಾಶ್ರಮ ಅಂತ ಕರಿತೀವಿ ನಾವಿಲ್ಲಿ. ಆ ನೆಕ್ಸ್ಟ್ ಒನ್, ಅಡಾಪ್ಟೆಡ್ ಸೈಲೆನ್ಸ್ ಅಂಡ್ ಮೆಡಿಟೇಷನ್. ಮೌನಿ ಆಗಿರ್ಬೇಕು. ಮೌನ, ಹೆಚ್ಚು ಮಾತಾಡಬಾರ್ದು. ಅವಶ್ಯಕತೆ ಎಷ್ಟಿದೆ ಅಷ್ಟೇ, ಏನ್ ಅವಶ್ಯಕತೆ ಇದೆ ಅಷ್ಟೇ. ಮೌನ ವ್ರತ ಅಂತ ಹೇಳ್ತಾರಲ್ಲ ಹಾಗೆ. ಮೌನ ವ್ರತ ನಮ್ಮ ಗ್ರಾಮಗಳಲ್ಲಿ ಇತ್ತೀಚಿನ ದಿನಗಳ ಮೌನ ವ್ರತ ಮಾಡ್ತಾರೆ. ಅಲ್ಲೇ ಮಾತ್ರ ಮಾತಾಡೋದಿಲ್ಲ, ಮೌಖಿಕವಾಗಿ ಮಾತ್ರ ಮೌನವಾಗಿರ್ತಾರೆ. ಇನ್ನು ಚಟುವಟಿಕೆಗಳೆಲ್ಲವೂ ಗದ್ದಲದಲ್ಲಿ ಇರ್ತವೆ. ಅಡಿಗೆ ಮನೆಗೆ ಹೋದ್ರೆ ಪಾತ್ರೆ ಸಾಮಾನುಗಳು ಮಾತಾಡ್ತವೆ, ಹೊರಗಡೆ ಬಂತಂದ್ರೆ ಬೇರೆ ಸಾಮಾನುಗಳು ಮಾತಾಡ್ತವೆ, ಮಾತಾಡ್ತಲೇ ಇರ್ತವೆ. ದೇವ್ರ ಗುಡಿಗೆ ಹೋದ್ರು ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನ ಗುಡಿ ಒಳಗೆ ಗಂಟೆಗಳು ಮಾತಾಡ್ತವೆ. ಇವ್ರು ಮಾತ್ರ ಮೌನಿಯಾಗಿರ್ತಾರೆ. ಮೌನ ಅಂತ ಹೇಳಿದ್ರೆ ನಿಶ್ಶಬ್ದ, ನಿಶ್ಶಬ್ದವಾಗಿರ್ಬೇಕು. ಯಾವುದು ಸಹ ನಾವು ಮೌಖಿಕವಾಗಿ ಒಂದಲ್ಲ, ಬೇರೆ ಯಾವುದೇ ಚಟುವಟಿಕೆಗಳಿಂದಲೂ ಸಹ ಶಬ್ದ ಉಂಟು ಮಾಡುವಂತ ಒಂದು ಚಟುವಟಿಕೆಗಳು ಇರಬಾರದು. ಮೌನಿಯಾಗಿರ್ಬೇಕು, ಏನು ನಿಶ್ಶಬ್ದನಾಗಿರ್ಬೇಕು. ಅದ್ರ ಜೊತೆಗೆ ಧ್ಯಾನ ಮಾಡ್ತಾ ಇರ್ಬೇಕಲ್ಲ. ಅವನ ಇಷ್ಟಾರ್ಥ ದೇವರು ಯಾರಿದಾರೋ, ಅಥವಾ ಇಷ್ಟಾರ್ಥ ಗುರು ಯಾರಿದಾರೋ, ಅಥವಾ ಇಷ್ಟಾರ್ಥ ಸಿದ್ಧ ಪುರುಷ ಯಾರಿದಾರೋ ಅವ್ರ ಕುರಿತು ಧ್ಯಾನ ಮಾಡುವಂಥದ್ದು. ಧ್ಯಾನ ಮಾಡುವುದರ ಮೂಲಕ ಆತ್ಮಶಾಂತಿಯನ್ನು ಪಡಿತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೂ ಸುಮಾರು 50 ವರ್ಷಗಳ ಕಾಲವನ್ನು ತನ್ನ ಜೀವನವನ್ನ ಶ್ರಮಪಟ್ಟು ಬಂದಿರ್ತಾನ ಅವನಲ್ಲಿ. ಸೊ ಆ ಶ್ರಮವನ್ನೆಲ್ಲವನ್ನು ಸಹ ಇಲ್ಲಿ ನೀಗಿಸಿಕೊಳ್ಳುವಂತ ಒಂದು ಹಂತ ಇಲ್ಲಿ. ಹಾಗಾಗಿ ಅವನು ಧ್ಯಾನಾಸಕ್ತನಾಗ್ಬೇಕಿಲ್ಲಿ. ಕೇಳ್ತವೆ ಮಹಾಭಾರತ ಓದೋದು, ಭಗವದ್ಗೀತೆಯನ್ನು ಓದೋದು, ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು, ಪುರಾಣಗಳನ್ನು ಕೇಳ್ತಕ್ಕಂಥದ್ದು, ಅಲ್ಲ ವೇದ ಶಾಸ್ತ್ರಗಳನ್ನ ಆಲಿಸ್ತಕ್ಕಂಥದ್ದು, ಭಕ್ತಿ ಗೀತೆಗಳನ್ನ ಕೇಳ್ತಕ್ಕಂಥದ್ದು, ಬಟ್ ಏನೋ ಧ್ಯಾನಾಸಕ್ತನಾಗ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು.
ಎಂದೆಲ್ಲ ತಪಸ್ಸು ಮಾಡ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ತಪಸ್ಸು ಮಾಡ್ತಕ್ಕಂಥ ಒಂದು ಸಮಯ ಅಲ್ಲ ಇದು. ಕಾರಣ ಅಂತ ಹೇಳಿದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಮಾರಕ ರೋಗಗಳು ಬಂದ್ಬಿಟ್ಟು ಇಲ್ಲಿ ಯಾವ ಸಂದರ್ಭದಲ್ಲಿ, ಯಾವ ಹಂತದಲ್ಲಿ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಘಟನೆಗಳು ನಡೀತವೆ ಅಂತೇಳಿ ಗೊತ್ತಾಗುತ್ತೆ ಆ ರೀತಿಯಾಗಿ. ಅಂಡ್ ನೆಕ್ಸ್ಟ್ ಒನ್, ಪ್ರೇಯಿಂಗ್ ಆಫ್ ಗಾಡ್ ಆರ್ ಸ್ಟಡಿ ಆಫ್ ಪುರಾಣಸ್. ನಾನು ಆಗ್ಲೇ ಹೇಳ್ದಂಗೆ ಹೇಳಿದ್ದಲ್ಲಿ ದೇವರು ಪ್ರಾರ್ಥನೆ ಮಾಡೋದು. ದೇವರು ಅಂತ ಹೇಳಿದ್ರೆ ಅವ್ರ ಇಷ್ಟಾರ್ಥ ದೇವರು, ಅಥವಾ ಅವ್ರ ಗುರು, ಅಥವಾ ಋಷಿ, ಅಥವಾ ಅವರ ಒಬ್ಬ ಸಿದ್ಧ ಪುರುಷ, ಅವರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಪುರಾಣಗಳನ್ನ ಓದ್ತಕ್ಕಂಥದ್ದು. ಪುರಾಣಗಳು ಅಂತ ಹೇಳ್ತೀವಿ ನಾವಿಲ್ಲಿ. ಸುಮಾರು 18 ಪುರಾಣಗಳನ್ನ ನಾವು ನೋಡ್ಕೊಂಡು ಬರ್ತೀವಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಪುರಾಣ ಅಂತ ಹೇಳಿದ್ರೆ ಒಂದು ಘಟನೆಗಳ ಒಂದು ದಾಖಲೆ ಅಂತ ಕರಿತೀವಿ. ಆ ಘಟನೆಗಳನ್ನ ಓದ್ತಕ್ಕಂಥ ಒಂದು ವ್ಯವಸ್ಥೆ, ಹಿಂದೆ ಏನ್ ನಡೆದಿತ್ತು, ಯಾವ ರೀತಿ ಜೀವನ ಕ್ರಮ ಎನ್ನುವಂಥವಿದ್ದು ಎನ್ನುವಂಥ ಒಂದು ವಿಚಾರಗಳ ಬಗ್ಗೆ ಆ ಪುರಾಣಗಳು ಎಕ್ಸ್ಪ್ಲೇಷನ್ ಅನ್ನು ಕೊಡ್ತವೆ. ಆ ಪುರಾಣಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಇಲ್ಲಿ ಅವನು ಮಾಡಬಹುದು ಎನ್ನುವಂಥದ್ದು. And next one, you must eating fruits and vegetables. There is no any food grains or another cooking foods. ಇಲ್ಲಿ ಅವನು ಬೇಯಿಸಿರ್ತಕ್ಕಂಥ ಅಥವಾ ಆಹಾರ ಧಾನ್ಯಗಳ ರೂಪದಲ್ಲಿರ್ತಕ್ಕಂಥ ಆಹಾರವನ್ನ ಸೇವಿಸ್ತಕ್ಕಂಥದಕ್ಕೆ ಅವಕಾಶ ಇಲ್ಲ. ಹಣ್ಣುಗಳನ್ನ ತಿನ್ಬೋದು, ಅಥವಾ ತರಕಾರಿಗಳನ್ನ ತಿನ್ಬೋದು, ಗೆಡ್ಡೆ ಗೆಣಸುಗಳನ್ನ ತಿನ್ಬೋದು, ಅಥವಾ ಈ ರೀತಿಯಾಗಿರ್ತಕ್ಕಂಥ ಹಸಿ ಫ್ರೂಟ್ಸ್ಗಳು ಅಥವಾ ಹಸಿ ತರಕಾರಿಗಳಂತ ಏನ್ ಹೇಳ್ತೀವೋ ಅವುಗಳನ್ನ ತಿಂತಕ್ಕಂಥ ಅಥವಾ ಉಪಯೋಗಿಸ್ತಕ್ಕಂಥ, ಸೇವಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ವಾನಪ್ರಸ್ಥಾಶ್ರಮದಲ್ಲಿ ಇರ್ತಕ್ಕಂಥ. ಸಾಮಾನ್ಯವಾಗಿ ಈ ಹಂತದಲ್ಲಿ ತನ್ನ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಅವುಗಳನ್ನು ಬಳಸ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ನಾವು ಉತ್ತರ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ನಾವೀಗ, ಆ ಭಾಗದ ಕಡೆ ಹೋದ್ರೆ ಈ ಊಟದ ಜೊತೆಯಲ್ಲಿ ಹಸಿ ತರಕಾರಿಯನ್ನು ಕೊಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ, ಸಾಮಾನ್ಯವಾಗಿರ್ತಕ್ಕಂಥ. ಹಸಿದಾಗಿರ್ತಕ್ಕಂಥ ಬದನೆಕಾಯಿ, ಟೊಮೆಟೊ ಹಣ್ಣು, ಸೌತೆಕಾಯಿ, ಬೆಂಡೆಕಾಯಿ, ಈರುಳ್ಳಿ, ಕ್ಯಾರೋಟು, ಮೂಲಂಗಿ, ಇವುಗಳನ್ನು ಹಸಿಯಾಗಿ ತಿಂತಕ್ಕಂಥ ಒಂದು ವಾಡಿಕೆ ಇದೆ. ಸಾಮಾನ್ಯವಾಗಿ ಅತ್ಲಗೆ ರೊಟ್ಟಿ ಊಟ ಜಾಸ್ತಿ. ಸೊ ಆ ರೊಟ್ಟಿಯ ಜೊತೆಗೆ ಇವುಗಳನ್ನು ಕೊಡ್ತಕ್ಕಂಥದ್ದು ಅಥವಾ ನೀಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆ ಅಂತ ಕರಿತೀವಿ. ಆಗ ಅವುಗಳನ್ನು ಬಳಸಿಕೊಳ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್, ಪ್ರಿಪ್ರೇಷನ್ ಫಾರ್ ದಿ ಲಾಸ್ಟ್ ಸ್ಟೇಜ್. ಕೊನೆ ಹಂತದ ಒಂದು ಹಂತಕ್ಕೆ ಇವನು ತಯಾರಿ ಮಾಡ್ಕೊಳ್ಬೇಕು. ಕೊನೆ ಹಂತ ಅಂತ ಹೇಳ್ತೀವಿ, ಸನ್ಯಾಸಾಶ್ರಮ ಅಂತ ಕರಿತೀವಿ. ಸನ್ಯಾಸ, ಆ ಹಂತಕ್ಕೆ ಹೋಗ್ಲಿಕ್ಕೆ ಇವನು ತಯಾರು ಮಾಡ್ಕೊಳ್ಬೇಕು, ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ನಾನು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕಲ್ಲ ಎನ್ನುವಂತ ಒಂದು ಕಾನ್ಸೆಪ್ಟ್ ನಿಂದ ತನ್ನೆಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಅವನು ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ ಅಂತ ಹೇಳಿದ್ರೆ ಈ ವಾನಪ್ರಸ್ಥಾಶ್ರಮ ಅಂತ ಕರಿತೀವಿ ನಾವಿಲ್ಲಿ. ಸಾಮಾನ್ಯವಾಗಿ ವಾನಪ್ರಸ್ಥಾಶ್ರಮದಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ, ಸತಿ ಇದ್ರೆ ಸತಿ ಜೊತೆಗೆ ಜೀವನ ಮಾಡ್ತಕ್ಕಂಥದ್ದು, ಎಲ್ಲಾ ಒಂದು ಡಿಟ್ಯಾಚ್ಗಳು ಇರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ನೋಡ್ಕೊಂಡ್ ಬರ್ತೀವಿ. ಅಂದ್ರೆ ಇಲ್ಲಿ ವಾನಪ್ರಸ್ಥಾಶ್ರಮದಲ್ಲಿ ಇರ್ತಕ್ಕಂಥವ್ರು. ಅಂಡ್ ನೆಕ್ಸ್ಟ್, ದ ಲಾಸ್ಟ್ ಸ್ಟೇಜ್, ಸನ್ಯಾಸಾಶ್ರಮ. ರೆನೌನ್ಸಿಯೇಷನ್, ದ ಸ್ಟೇಜ್ ಆಫ್ ರೆನೌನ್ಸಿಯೇಷನ್ ಆರ್ ದ ಸ್ಟೇಜ್ ಆಫ್ ಸೈಂಟ್. ಸನ್ಯಾಸಾಶ್ರಮ ಅಂತ ಕರಿತೀವಿ, ಅಥವಾ ಸಂತ, ಅಥವಾ ಒಂದು ತ್ಯಜಿಸುವಿಕೆ ಅಂತ ಕರಿತೀವಿ ನಾವು. ಸನ್ಯಾಸ ಸಕಲವನ್ನು ನ್ಯಾಯಸಮ್ಮತವಾಗಿ ತ್ಯಜಿಸ್ತಕ್ಕಂಥದ್ದು ಅಲ್ವ, ಆ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ ಸನ್ಯಾಸಾಶ್ರಮ. ಕೊನೆ ಹಂತ ಅಂತ ಹೇಳ್ತೀವಿ. ಮನುಷ್ಯನ ಒಂದು ಕೊನೆಯ ಹಂತವೇ ಈ ಸನ್ಯಾಸಾಶ್ರಮ. ದ ಲಾಸ್ಟ್ ಸ್ಟೇಜ್ ಆಫ್ ಹ್ಯೂಮನ್ ಲೈಫ್. ಆಫ್ಟರ್ ದಿ 75 years, ಮ್ಯಾನ್ ವಿಲ್ ಬಿಕಮ್ ವಾಂಡರಿಂಗ್ ಅಸೆಟಿಕ್. ಇಲ್ಲಿ ಒಬ್ಬ ಈ ವ್ಯಕ್ತಿ ಸನ್ಯಾಸಿ ಅಂತಕ್ಕಂಥವನು ಅಲೆಮಾರಿ,
ನೆಕ್ಸ್ಟ್ ಒಬ್ಬ ತಪಸ್ವಿ ಆಗ್ತಾನೆ ಇವನು, ಅಸೆಟಿಕ್ ಅಲ್ಲೇ. ತಪಸ್ವಿ ಅಂತಂದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಅಂದ್ರೆ ತಪಸ್ಸನ್ನ ಮಾಡ್ತಕ್ಕಂಥ ಕೊನೆ ಸ್ಟೇಜ್, ತನ್ನ ಒಂದು ಮುಕ್ತಿಯ ಸಾಧನೆಗೆ ಬೇಕಾಗಿರ್ತಕ್ಕಂಥ ಒಂದು ಹಂತ, ಕೊನೆ ಹಂತ ಅಂತ ಹೇಳಿದ್ರೆ ಈ ಸನ್ಯಾಸಾಶ್ರಮ ಅಂತೇಳಿ ಕರಿತೀವಿ ನಾವಿಲ್ಲಿ. ಸೊ ದಿಸ್ ಈಸ್ ಟೈಮ್ ಆಫ್ ರಿನೌನ್ಸಿಯೇಷನ್, which means sannyasa. Sannyasa, which means detachment from all kinds of human life. Human being will take a last breath in happily. ತ್ಯಜಿಸುವ ಸಮಯ ಅಂತ ಕರಿತೀವಿ ನಾವು ಇದನ್ನು. ತ್ಯಜಿಸುವ ಹಂತ, ಎಲ್ಲವನ್ನು ತ್ಯಜಿಸುವ ಹಂತ. ಒಂದು ರೀತಿಯಾಗಿ ಮಾನವ ಜೀವನದಿಂದ ಬೇರ್ಪಡು ಆಗುವಂಥದ್ದು, ಸಪರೇಟ್ ಆಗುವಂಥದ್ದು, ಬೇರೆ ಆಗುವಂಥದ್ದು. ಕೊನೆ ಉಸಿರು ಅಂತ ಹೇಳ್ತೀವಿ ನಾವಲ್ಲಿ. ಕೊನೆ ಉಸಿರನ್ನ ಸಂತೋಷದಿಂದ ತೆಗೆದುಕೊಳ್ಳುವಂತ ಒಂದು ಹಂತ. ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ಹೇಳ್ತೀವಿ ನಾವು, ಉಸಿರಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ. ಅದರಲ್ಲಿ ಕೊನೆ ಹಂತ ಇದು, ಕೊನೆ ಉಸಿರು ಅಂತ ಹೇಳಿ. ಅಲ್ಲಿ ಕೊನೆ ಉಸಿರನ್ನ ಸಂತೋಷದಿಂದ ತೆಗೆದುಕೊಳ್ತಕ್ಕಂಥ ಒಂದು ಹಂತ ಇದು ಸನ್ಯಾಸಾಶ್ರಮ ಅಂತ ಕರಿತೀವಿ ನಾವು ಇದನ್ನು. ಇದು ಸನ್ಯಾಸ ಅಂತ ಎಲ್ಲದಿಂದಲೂ ಬೇರ್ಪಡೆ ಆಗತಕ್ಕಂಥದ್ದು. The saint, the stage of a saint, he has its own characteristics. ಈ ಸನ್ಯಾಸ ಎನ್ನುವಂತ ಹಂತ ಅಥವಾ ಆಶ್ರಮ ಕೆಲವೊಂದು ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ದಿಸ್ ಫಸ್ಟ್ ಒನ್, ಫ್ರೀ ಫ್ರಮ್ ಸ್ಯಾಡ್ ಅಂಡ್ ಹ್ಯಾಪಿನೆಸ್ ಫೀಲಿಂಗ್ಸ್. ಸುಖ ದುಃಖಗಳಿಂದ ಮುಕ್ತನಾಗುವುದು. ಅಲ್ಲೇ, ಯಾರು ಹುಟ್ಟಿದ್ರು ನಗಂಗಿಲ್ಲ, ಯಾರು ಸತ್ರು ಅಳಂಗಿಲ್ಲ. There is no any sentiments in the saint feeling. ಆ ಋಷಿಯ ಭಾವನೆಗಳಲ್ಲಿ ಯಾವುದೇ ಒಂದು ನಾವು ಸೆಂಟಿಮೆಂಟ್ಗಳನ್ನು ನೋಡಕ್ಕಾಗೋದಿಲ್ಲ. ಅವನು ಸುಖಿಯಾಗಿದ್ದಾನ ದುಃಖಿಯಾಗಿದ್ದಾನ ಗೊತ್ತಿಲ್ಲ, ಅವನಿಗೆ ಹಸಿವಾಗ್ತಿದೆಯೋ ಹಸಿವಾಗ್ತಿಲ್ವೋ ಗೊತ್ತಿಲ್ಲ, ಅವನಿಗೆ ನಿದ್ದೆ ಬರ್ತಿದೆಯೋ ನಿದ್ದೆ ಬರ್ತಿಲ್ವೋ ಗೊತ್ತಿಲ್ಲ. ನಿದ್ದೆ ಬರ್ದ ಇದ್ರೂ ಮಲಗಿರ್ತಾನೆ, ನಿದ್ದೆ ಬಂದಿದ್ರು ಎದ್ದಿರ್ತಾನೆ. ನೋಡ್ರಲ್ಲಿ, ಫ್ರೀ ಫ್ರಮ್ ಸ್ಯಾಡ್ ಅಂಡ್ ಹ್ಯಾಪಿನೆಸ್, ಸುಖ ದುಃಖಗಳಿಂದ ಅವನು ಮುಕ್ತನಾಗುವುದು. ಸೆಕೆಂಡ್ ಒನ್, ಕಾನ್ಸಂಟ್ರೇಷನ್ ಅಬೌಟ್ ಮೆಥಡ್ ಆಫ್ ಸಾಲ್ವೇಷನ್. ಅಲ್ಲೇ ಮುಕ್ತಿಯ ಸಾಧನೆಯಲ್ಲಿ ಏಕಾಗ್ರತೆ. ನನಗೇನ್ ಬೇಕು, ಏನ್ ಸಾಧನೆ ಮಾಡಬೇಕು, ಅಲ್ಲಿ ಆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಏನು, ಅದರಲ್ಲಿ ಏಕಾಂತತೆಯನ್ನಾಗಿರ್ಬೇಕು, ಏಕಾಗ್ರಚಿತ್ತನಾಗಿರ್ಬೇಕು. ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ನಾವು. ಅದರಲ್ಲೇ ತಲ್ಲೀನನಾಗಿರ್ಬೇಕು, ಅವನಲ್ಲಿ ಅದರಲ್ಲೇ ಮುಳುಗಿರ್ಬೇಕು ಅವನಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು. ಆ ನೆಕ್ಸ್ಟ್ ಒನ್, ರಿಲೀಸ್ ಫ್ರಮ್ ಆಲ್ ಬಾಂಡ್ಸ್. ಎಲ್ಲ ಬಂಧನಗಳಿಂದ ಬಿಡುಗಡೆ. ಎಲ್ಲ ಬಂಧನಗಳು ಅಥವಾ ಎಲ್ಲ ಗಡಿಗಳು ಅಥವಾ ಎಲ್ಲ ಎಲ್ಲೆಗಳು ಅಥವಾ ಎಲ್ಲ ಸಂಕೋಲೆಗಳು ಅಥವಾ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಂಪರ್ಕಗಳಿಂದ ಬಿಡುಗಡೆ. ಫ್ರೀ ಫ್ರಮ್ ಆಲ್ ಬಾಂಡ್ಸ್, ಆಲ್ ರಿಲೇಟಿವ್ಸ್, ಆಲ್ ಕಾಂಟ್ಯಾಕ್ಟ್ಸ್, ಆಲ್ ಫೀಲಿಂಗ್ಸ್, ಆಲ್ ಸೆಂಟಿಮೆಂಟ್ಸ್, ಆಲ್ ಎಮೋಷನ್ಸ್. ನೋಡಿ, ಎಲ್ಲವುಗಳಿಂದ ಬಂಧ ಮುಕ್ತರಾಗಿರುವುದು. ಇಲ್ಲಿ ಏನೂ ಇಲ್ಲ. ಫ್ರೀ ಫ್ರಮ್ ಆಲ್ ಚೈನ್ಸ್, ಫ್ರೀ ಫ್ರಮ್ ಆಲ್ ಚೈನ್ಸ್, ಎಲ್ಲ ಸಂಕೋಲೆಗಳಿಂದ ನಾನು ಫ್ರೀ. ಅಲ್ಲಿ ಯಾವುದೂ ಇಲ್ಲ, ನನಗೆ ಯಾವ ಬಂಧನವೂ ಇಲ್ಲ. ಇಹ ಬಂಧನವಿಲ್ಲ, ಊಹ ಬಂಧನನೂ ಇಲ್ಲ, ಯಾವ ಬಂಧನನೂ ನಮಗೆ ಇಲ್ಲ. ಸ್ಯಾಕ್ರಿಫೈಸ್ನೆಸ್, ತ್ಯಾಗ ಅಲ್ವೇ. ನಾಟ್ ಫಾರ್ ಮೀ ಅಲ್ವೇ, ದರ್ ಇಸ್ ನೋ ಎನಿ ಬಿಲಾಂಗ್ಸ್ ಟು ಮೀ. ಏನು ಇಲ್ಲ, ನನಗಾಗಿ ಸಂಬಂಧಪಟ್ಟದ್ದು ಏನೂ ಇಲ್ಲ. ನನಗಿರ್ತಕ್ಕಂಥದ್ದು ಒಂದೇ, ಏನದು? ಮೆಥಡ್ ಆಫ್ ಸಾಲ್ವೇಷನ್, ಮುಕ್ತಿಯ ಒಂದು ಸಾಧನೆ, ಮುಕ್ತಿಯ ಒಂದು ಬೇಡಿಕೆ. ನೆಕ್ಸ್ಟ್ ಒಂದು ಬ್ಯಾಲೆನ್ಸ್ಡ್ ಫೀಲಿಂಗ್ಸ್, ಸಮತೋಲನ ಭಾವನೆಗಳು. ನಾನು ಆವಾಗಲೇ ಹೇಳ್ದಂಗೆ ಅಳತಕ್ಕಂಥದ್ದು ಇಲ್ಲ, ನಗ್ತಕ್ಕಂಥದ್ದು ಇಲ್ಲ. ಇಲ್ಲಿ ನಗುನೇ ಇಲ್ಲೂ, ಅಳನೂ ಇಲ್ಲ. ನಿರ್ಲಿಪ್ತ ಭಾವನೆ, ತಟಸ್ಥ,
ಯಾರನ್ನ ಸತ್ತಿದಾರ ಅಂತ ಹೇಳಿ ಅಂತ ನ್ಯೂಸ್ ಕೇಳಿದ್ವು ಅಂತ ಹೇಳಿದ್ರೆ ಸೈಲೆಂಟ್. ಯಾರಾದ್ರೂ ಒಬ್ರು ಜನ್ಮ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಯಾವ್ದಾದ್ರು ಒಬ್ಬ ತಾಯಿ ಒಂದು ಪಾಪು ಜನ್ಮ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೈಲೆಂಟ್. ಅಲ್ಲಿ ಏನು ಫೀಲಿಂಗ್ಸ್ ಇಲ್ಲ ಇಲ್ಲಿ. ಫೀಲಿಂಗ್ಸ್ ಲೆಸ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಸೊ ಅದು ಮುಖ್ಯವಾಗಿರ್ತಕ್ಕಂಥ. ಅಂಡ್ ನೆಕ್ಸ್ಟ್ ಒನ್, ಸಮ್ ಡ್ಯೂಟೀಸ್ ಆಫ್ ಸನ್ಯಾಸ. ಸನ್ಯಾಸಾಶ್ರಮದ ಕೆಲವು ಕರ್ತವ್ಯಗಳು ಅಂತ ಹೇಳ್ತೀವಿ. ಫಸ್ಟ್ ಒನ್, he never stays in any particular place. ಯಾವತ್ತೂ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಉಳಿಯೋದಿಲ್ಲ, ಹಾಲ್ಟ್ ಆಗೋದಿಲ್ಲ, ತಂಗೋದಿಲ್ಲ. ಇವತ್ತಿಲ್ಲಿದಾನ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಕಡೆ, ನಾಡಿದ್ದು ಇನ್ನೊಂದು ಕಡೆ. ಜಸ್ಟ್ ಲೈಕ್ ಎ ವಾರ್ಡರ್, ಅಲೆಮಾರಿ. ಎಲ್ಲಿರ್ತಾನ ಅವನು? ಇವತ್ತು ಇಲ್ಲಿ ಬಂದಿದ್ದಾನೆ, ಇಲ್ಲಿರ್ತಾನೆ, ಈ ಹಳ್ಳಿಯಲ್ಲಿ ಇರ್ತಾನೆ. ನೆಕ್ಸ್ಟ್ ಬೆಳಿಗ್ಗೆ ಹಾಕದಂಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ತಾನೆ ನೆಕ್ಸ್ಟ್ ಹಳ್ಳಿಗೆ. ಅವನ ದೂರ ಯಾವುದು, ಅವನು ಎಲ್ಲಿದ್ದಾನೆ, ಅವನು ಎಲ್ಲಿ ಇರಬೇಕು ಗೊತ್ತಿಲ್ಲ. ವಾಂಡರರ್, ಹೋಗ್ತಾ ಇರ್ಬೇಕು ಸುಮ್ಮನೆ ಅವನು. ನೆಕ್ಸ್ಟ್, ಅಟೈನ್ಮೆಂಟ್ ಆಫ್ ಮೆಂಟಲ್ ಸೆರೆನಿಟಿ. ಮಾನಸಿಕ ಪ್ರಶಾಂತತೆಯನ್ನು ಸಾಧಿಸುವುದು, ನೆಮ್ಮದಿ, ಮಾನಸಿಕ ನೆಮ್ಮದಿ ಅಂತ ಹೇಳ್ತೀವಿ. ಇಹ ಜೀವನದಲ್ಲಿ ಇವತ್ತಿಗೂ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ನೋಡಪ್ಪ ಅಂತ ಹೇಳ್ತಾರೆ. ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಆ ನೆಮ್ಮದಿ ಕಾಣೋದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ, ಅಲ್ಲಿ. ಅವಾಗ ಸಿಗೋದಿಲ್ಲ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಸಿಗೋದಿಲ್ಲ, ಗೃಹಸ್ಥಾಶ್ರಮದಲ್ಲಿ ಸಿಗೋದಿಲ್ಲ, ವಾನಪ್ರಸ್ಥಾಶ್ರಮದಲ್ಲಿ ಸಿಗೋದಿಲ್ಲ. ಆ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಅಲ್ಲೇ ಮೆಂಟಲ್ ಪೀಸ್ಫುಲ್ನೆಸ್ ಆರ್ ಸೈಕಲಾಜಿಕಲ್ ಪೀಸ್. ಸೊ ಅದು ಸಿಗಬೇಕು ಅಂತ ಹೇಳಿದ್ರೆ ಲಾಸ್ಟ್ ಸ್ಟೇಜ್ ಆಫ್ ಹ್ಯೂಮನ್ ಲೈಫ್, ಮನುಷ್ಯನ ಕೊನೆ ಹಂತ. ಅದನ್ನೇ ನಾವು ಸನ್ಯಾಸಾಶ್ರಮ ಅಂತ ಕರಿತೀವಿ ನಾವು. ಅಂಡ್ ನೆಕ್ಸ್ಟ್, ಅಟೈನ್ಮೆಂಟ್ ಆಫ್ ಮೋಕ್ಷ ಈಸ್ ಫೈನಲ್ ಗೋಲ್. His final objective is attainment of moksha. ಮೋಕ್ಷ ಸಾಧನೆ. ಇವನ ಕೊನೆಯ ಒಂದು ಗುರಿ ಏನಪ್ಪಾ ಅಂತ ಹೇಳಿದ್ರೆ ಮೋಕ್ಷ, ಸದ್ಗತಿ. ಮೋಕ್ಷ ವಿಚ್ ಮೀನ್ಸ್ ಸದ್ಗತಿ. ಅಲ್ಲ, ತನ್ನ ಆತ್ಮಕ್ಕೆ ಶಾಂತಿಯನ್ನ ಕಂಡುಕೊಳ್ತಕ್ಕಂಥ ಒಂದು ಸಾಧನೆ. ಅಲ್ಲೇ ಈ ಆತ್ಮ ಎನ್ನುವಂಥದ್ದು ದೇಹವನ್ನ ಬಿಟ್ಟು ಹೋದ್ಮೇಲೆ ಅದಕ್ಕೊಂದು ಶಾಂತಿ ಬೇಕು, ಅದಕ್ಕೊಂದು ನೆಲೆ ಬೇಕು. ಆ ನೆಲೆಯನ್ನ ನಾವು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ. ಸಿಗುತ್ತೆ ಬಿಡುತ್ತೆ ಎರಡನೇ ಪ್ರಶ್ನೆ. ಸಿಕ್ಕತ್ತಂತ ಹೇಳೋರು ಯಾರಿಲ್ಲ, ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಳೋರು ಯಾರಿಲ್ಲ. ಅಲ್ಲಿ ಹೋಗಿ ಬಂದಿರೋರು ಯಾರು ಹೇಳ್ತಾ ಇಲ್ಲ ಅದನ್ನ. ಅಲ್ಲಿಗೆ ಹೋದವರು ಯಾರು ಬಂದಿಲ್ಲ. ಅಕಸ್ಮಾತ್ ಬಂದಿರೋರು ಇದ್ರೆ ಅವ್ರು ಯಾರು ಹೇಳ್ತಾ ಇಲ್ಲ. ಕೇಳ್ಬೋದು ಅಷ್ಟೇ, ಪುರಾಣಗಳಲ್ಲಿ ಪುಣ್ಯಕಥೆಗಳಲ್ಲಿ ಕೇಳ್ಬೋದು ಅಷ್ಟೇ. ಸ್ವರ್ಗ ನರಕಗಳ ಬಗ್ಗೆ ಕಲ್ಪನೆಯನ್ನ ಕೇಳ್ಬೋದು. ಆದ್ರೆ ಹೋಗಿರೋರು ಯಾರು ಅಂತೇಳಿ ಗೊತ್ತಿಲ್ಲ. ಅಥವಾ ಅಕಸ್ಮಾತ್ ಹೋಗಿರೋರು ಅಂತ ಹೇಳಿದ್ರೆ, ಹೋಗಿದ್ರು ವಾಪಸ್ ಬಂದಿರೋರು ಅಂದ್ರೆ, ಬಂದಿರೋರು ಯಾರು ಹೇಳ್ತಾ ಇಲ್ಲ. ಯಾರು ಹೇಳಲ್ಲ ಬಂದಿರೋರು, ಹೇಳಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಆ ರೂಪದಲ್ಲಿ ಇರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್, ಯು ಮಸ್ಟ್ ಅಡಾಪ್ಟೆಡ್ ಯೋಗ ಅಂಡ್ ಧ್ಯಾನ. ಯೋಗದ ತಿಂಗಳು ಅಂತ ಕರಿತೀವಿ. ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಕರಿತೀವಿ. ಯೋಗ ಮಾಡ್ಬೇಕು. ಯೋಗ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನ, ನಮ್ಮ ಅಂಗಾಂಗಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು. ಯೋಗ ಅಂತ ಹೇಳಿದ್ರೆ ಒಂದು ವ್ಯಾಯಾಮ ಅಥವಾ ಒಂದು ಎಕ್ಸರ್ಸೈಸ್ ಅಲ್ಲ. ಅದು ನಮ್ಮ ಅಂಗಾಂಗಗಳನ್ನ, ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಯೋಗಾಸನಗಳನ್ನ ನೋಡ್ತೀವಿ ನಾವಿಲ್ಲಿ. ಕೈ ಹಿಂಗೇನೋ ಮಾಡಿರ್ತಾರೆ, ಕಾಲು ಹಿಂಗೇನೋ ಮಾಡಿರ್ತಾರೆ, ತಲೆ ಹಿಂಗೇನೋ ಮಾಡಿರ್ತಾರೆ, ತಲೆ ಕೆಳಗ್ ಮಾಡಿಬಿಟ್ಟು ನಿಂತ್ಕೊಳ್ಳೋರು ನೋಡ್ತೀವಿ ನಾವು. ಇವೆಲ್ಲ ಯಾಕಂತ ಹೇಳಿದ್ರೆ ಈ ಭಂಗಿಗಳಿವು ಅಂಗಾಂಗಗಳ ನಿಯಂತ್ರಣ, ನಮ್ಮ ಇಂದ್ರಿಯಗಳ ನಿಯಂತ್ರಣ, ನಮ್ಮ ನಿಯಂತ್ರಣದಲ್ಲಿ ನಮ್ಮವಿರಬೇಕು ಎನ್ನುವಂಥ ಒಂದು ದೃಷ್ಟಿಕೋನದಿಂದ ನಾವು ಆ ಯೋಗವನ್ನು ಮಾಡ್ತಕ್ಕಂಥ, ಧ್ಯಾನವನ್ನ ಮಾಡ್ತಕ್ಕಂಥ, ಮನಃಶಾಂತಿಗಾಗಿ ಧ್ಯಾನ. ನೆಕ್ಸ್ಟ್, ಈ ಬಿಕೇಮ್ ಬೆಗ್ಗರ್ ಆರ್ ಮುನಿ ಆರ್ ಪರಿರೋತ. ಪರಿರೋತ ಅಂತ ಕರಿತೀವಿ ಸನ್ಯಾಸಿಯನ್ನ. ಇನ್ನೊಂದು ಹೆಸರು ಪರಿರೋತ. ಪರಿರೋತ ವಿಚ್ ಮೀನ್ಸ್ ವಾಂಡರರ್, ಅಲೆಮಾರಿ.
ತಿರುಗಾಡುವವನು ಅಂತ ಕರಿತೀವಿ. ಪರಿವೃತ್ತ ಅಂತ ಹೇಳಿದ್ರೆ ತಿರುಗಾಡ್ತಕ್ಕಂಥ ವ್ಯಕ್ತಿ. ಸಾಮಾನ್ಯವಾಗಿ ಫಾರೆಸ್ಟ್‌ನಲ್ಲಿ, ಕಾಡಿನಲ್ಲಿ ಒಂದು ಕುಟೀರವನ್ನು ಕಟ್ಕೊಂಡ್ಬಿಟ್ಟು ಅಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಅಥವಾ ಅಲ್ಲಿ ಹಣ್ಣು ಹಂಪಲುಗಳನ್ನ, ಅಲ್ಲಿ ಯೋಗಗಳನ್ನ, ಧ್ಯಾನಗಳನ್ನ ಮಾಡ್ಕೊಂಡಿರುವಂತ ಒಂದು ವ್ಯವಸ್ಥೆ ಅಂತೇಳಿ ಕರಿತೀವಿ ನಾವು. ಆಸ್ ಎ ವಾಂಡರರ್, ಇವನನ್ನ ಪರಿವೃತ್ತ ಅಂತಲೂ ಸಹ ಕರಿತೀವಿ ನಾವು ಅದನ್ನ. ಯೋಗಿ ಅಥವಾ ಮುನಿಗಳು ಅಂತ ಕರಿತೀವಿ. ಆ ದೃಷ್ಟಿಕೋನದಿಂದಲೂ ನಾವು ಇವನನ್ನ ಕರೀತಕ್ಕಂಥದ್ದು ಇದೆ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಒಂದು ಕರ್ತವ್ಯಗಳನ್ನ ನಾವು ನೆಕ್ಸ್ಟ್ ಪೀರಿಯಡ್ ನಲ್ಲಿ ಚರ್ಚೆ ಮಾಡೋಣ. ಈಸ್ ಎನಿ